ನೋಡ್ರಪ್ಪ ಹೇಳಿದ್ನಲ್ಲ, ಗುಡ್ ಲಕ್. ಇದೇ ಲಕ್ಕು ನಮಗೆ ಸಿಕ್ಕಿದ್ದು. ಎ ಸಿ ಆ್ಯಂಡ್ ನಾನ್ ಎ ಸಿ ಎರಡೂ ಇದೆ. ಬಟ್ ಎ ಸಿ ನೆಸರಿ ಇಲ್ಲ, ವೆದರ್ ಎ ಸಿ ಆಗಿರುತ್ತೆ. ಸೊ ಅದೇ ಬ್ಯಾಕ್ಗ್ರೌಂಡು, ರೂಮ್ ಬ್ಯಾಕ್ಗ್ರೌಂಡ್ ಇದು ತೋರಿಸಿದ್ದು. ಲುಕ್ ಅಂತ ಬ್ಯಾಕ್ಗ್ರೌಂಡ್. ನಾನು ಇದು ರೂಮ್ ತೋರಿಸ್ತೀನಿ. ಇದು ಕಾರಿಡಾರು, ಅದು ರೋಡು. ಸೊ ಅದು ರೂಮ್ ಇದು ಆ್ಯಕ್ಚುಲಿ ಆಲ್ಮೋಸ್ಟು 3 ಜನ ಮಲ್ಕೋಬೋದು. ದೊಡ್ಡದಾಗಿದೆ ಬೆಡ್. ಅಲ್ಲಿ ವಾಶ್ರೂಮ್ ಇದೆ, ಇದು ಸ್ಟೋರೇಜ್ ಇದೆ, ಟಿ ವಿ ಇದೆ. ವಿಂಡೋ ತೆಗೆದ್ರೆ ಡೈರೆಕ್ಟ್ ಅದೇವಿ. ಈಗ ತೋರಿಸಿದ್ನಲ್ಲ, ಮತ್ತು ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ನೈಟ್ ಹೊತ್ತು. ಯಾವಾಗಲೂ ಎ ಸಿ ಇದ್ದಂಗೆ ಇರುತ್ತೆ. ಸೊ ಎ ಸಿ ನಾಟ್ ನೆಸರಿ. ಸೊ ನಮ್ಮ ಗಾಡಿ ಇಲ್ಲೇ ಇದೆ, ಎವ್ರಿಥಿಂಗ್ ಈಸ್ ಮೌಂಟೆಡ್. ಬನ್ನಿ ಗಾಡಿ ತೆಗಿಯೋಣ, ಹೋಗೋಣ ಬೆಂಗಳೂರು ಕಡೆ. ಸೊ ರಿಟರ್ನು ಹೊರಡಕ್ಕೆ ರೆಡಿ ಆದಾಗರು ಬೆಳಗ್ಗೆನೆ. ಇದು ವಾಲ್ಪಾರೆಯಿಂದ ಟುವರ್ಡ್ಸ್ ಬ್ಯಾಂಗ್ಳೂರ್ಗೆ ಜರ್ನಿ ವಿಡಿಯೋ. ಇನ್ ಕೇಸ್ ನೀವೇನಾದರೂ ಇಲ್ಲಿ ಬ್ಯಾಂಗ್ಳೂರ್ ಟು ವಾಲ್ಪಾರೆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಸೊ ನಿಮ್ಗೆ ಒಳ್ಳೆ ಕಂಟಿನ್ಯೂಟಿ ಇರುತ್ತೆ. ರಿಟರ್ನ್ ಜರ್ನಿಗೆ ಶುರು ಮಾಡಿದೆ. ಸಿಕ್ಕಾಪಟ್ಟೆ ಚಳಿಯಲ್ಲಿ ಒಳ್ಳೆ ನಿದ್ದೆ ಮಾಡಬೇಕು ಅಂತ ನಿದ್ದೆ ಮಾಡಿದೆ. ಪ್ರೀವಿಯಸ್ ಡೇ ಏನೇನು ಶೂಟ್ ಮಾಡಿದ್ನೋ ಎಲ್ಲ ಕಾಪಿ ಮಾಡ್ಕೊಂಡಿದ್ದೆ ಆಲ್ರೆಡಿ ಲ್ಯಾಪ್ಟಾಪ್ಗೆ. ಸೊ ಲ್ಯಾಪ್ಟಾಪ್ನ ಸೇಫಾಗಿ ಬ್ಯಾಗಲ್ಲಿಟ್ಟು ಎಲ್ಲ ಲಗೇಜ್ ಎಲ್ಲ ಮೌಂಟ್ ಮಾಡಿಕೊಂಡು ಹೊರಟಾಗಿರು. ಬೆಳಗಿನ ಜಾವ 8 ಗಂಟೆಗೆ ಹೊರಟೆ. 9:36 5:45 ಹೋಗ್ತೀವಿ ಅಂತ ತೋರಿಸ್ತಾ ಇದೆ. ಬನ್ನಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ಲೆಟ್ಸ್ ಗೋ. ವಾ ಏನು ಕ್ರೇಜಿ ಓಪನ್ ಆಯ್ತು. ಚೆನ್ನಾಗಿದೆ ಗುರು, ಸಗದಾಗಿದೆ. ಟ್ರೆಸ್ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಒಳಗೆ ಹೋಗಂಗಿಲ್ಲ. ಇದೇ ಗುರು ಸ್ಟ್ರೆಚ್ಚು. ಒಳ್ಳೆ ಗ್ರೀನು, ಗ್ರೀನ್ ಗ್ರೀನ್ ಗ್ರೀನ್. ವಾಟರ್ಫಾಲ್ ಟೀ ಎಸ್ಟೇಟ್. ಅಯ್ಯರ್ಪಾಡಿ ಗಾರ್ಡನ್ ಹಾಸ್ಪಿಟಲ್ ನೋಡಿ, ಬಸ್ ಸ್ಟಾಪ್ ಇದೆ. ನೋಡಿ ಏನು ಸಗದಾಗಿತ್ತು. ಐ ಆಮ್ ಟ್ರಬ್ಲಿಂಗ್ ಎವ್ರಿ ಒನ್. ಲೆಟ್ಸ್ ಗೋ ಟು ಕಾರ್ನರ್. ನೋಡಿ ಮಿಸ್ಟು, ಇದು ಸನ್ಲೈಟ್ ಬೀಳ್ತಾ ಇರೋದು. ಹಿಂಗೆ ಹೋಗಿ ಈ ಬೆಟ್ಟನ ಹಿಂಗೆ 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 ಹತ್ತಬೇಕು. ಮಿಸ್ಟ್ ಮುಗಿಸ್ಕೊಂಡು ಆ ಕಡೆ ಇಳಿಬೇಕು. ಹಾಂ, ಚೆನ್ನಾಗಿ. ಲೆಟ್ಸ್ ಗೋ. ಎಷ್ಟು ಬೈಕರ್ಸ್, ಬೈಕ್ 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 ಬೈಕ್. ಹೆಂಗೆ ಎಷ್ಟು ಬೈಕರ್ಸ್ ಗುರು, ಸಿಕ್ಕಾಪಟ್ಟ ಬೈಕರ್ಸ್ ಬರ್ತಾರೆ. ಆ್ಯಂಡ್ ಇನ್ ಕೇಸ್ ನೀವು ಬೈಕರ್ ಆಗಿದ್ದರೆ, ಬೈಕ್ ಓಡಿಸೋ ಪ್ಯಾಷನ್ ಇದ್ದರೆ ಬರ್ಬೋದು. ತುಂಬ ಚೆನ್ನಾಗಿದೆ, ರೋಡು ತುಂಬ ಚೆನ್ನಾಗಿದೆ. ನಾವು ಸೇಫಾಗಿ ಓಡಿಸಿದ್ರೆ ಇಟ್ ಈಸ್ ವೆರಿ ಸೇಫ್. ಎಲ್ಲ ಜಂಕ್ಷನಲ್ಲೂ ನಿನ್ನೆ ಆ್ಯಕ್ಚುಲಿ ಕಡಿಮೆ ಇತ್ತು. ನಾನು ಈ ಕಡೆ ಬಂದಾಗ ನಿನ್ನೆ ಫ್ರೈಡೇ ಇತ್ತಲ್ಲ, ಇನ್ನು ಯಾರೂ ಬಂದಿರಲಿಲ್ಲ. ಇವಾಗ ಎಲ್ಲ ಜಂಕ್ಷನಲ್ಲೂ ಜನ, ಎಲ್ಲ ಸ್ಪಾಟಲ್ಲೂ ಜನ.
ಒಂದೆರಡು ಜಂಕ್ಷನಲ್ಲಿ ನಿನ್ನೆ ಅಲ್ಲಿ ಪೊಲೀಸ್ ಇದ್ದರು, ನಿಂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಇವತ್ತು ನೋಡಬೇಕು, ಸಿಕ್ಕಾಪಟ್ಟೆ ಜನ ಬರ್ತಾರಲ್ಲ, ಎಲ್ಲರೂ ಒಂದೊಂದು ಸ್ಟಾಪ್ ಹಾಕೇ ಹಾಕ್ತಾರೆ. ಜಾಗ ಇದೆ, ಆನ್ ಮಾಡ್ಬೇಕಂತ ಆನ್ ಮಾಡ್ತೀವಿ. ಯಾವುದು ಕ್ಯಾಪ್ಚರ್ ಮಾಡಿದಿರೋ ಬಿಡೋಕ್ಕಾಗದೇ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಇದೆಲ್ಲ ಕ್ಯಾಪ್ಚರ್ ಮಾಡಿ ಕಂಟಿನ್ಯೂಸ್ ಆಗಿ ತೋರ್ಸೋಕ್ಕಾಗಲ್ಲ. ಬೆಟರ್ ಯು ಕಮ್ ಟು ದಿಸ್ ಪ್ಲೇಸ್ ಒನ್ಸ್. ಸೊ ಕ್ಯಾಮ್ರಾ ಜಸ್ಟಿಸ್ ಮಾಡಲ್ಲ. ಹೆಂಗಿದೆ ನೋಡಿ ಪಿನ್ ಬಂದು ವಾಟರ್ ಫಾಲ್ಸ್. ಹೇಗೊಂದು ಬೈಕ್ ಹತ್ತಿರು, ಬೈಕ್ ಇಲ್ಲೆಲ್ಲ ಖಾಲಿ ಇತ್ತು. ಸಿಕ್ಕಾಪಟ್ಟ ಬೈಕ್ ಕರ್ಸಿದ್ದಾರೆ ಇವತ್ತು, ವೀಕೆಂಡ್ ಅಲ್ಲ, ಸಿಕ್ಕಾಪಟ್ಟ ಬೈಕ್ ಕರ್ಸಿದ್ದಾರೆ. ನಿನ್ನೆ ಆ ಜಾಗ ಎಲ್ಲ ಸುಮಾರು ಖಾಲಿ ಇತ್ತು, ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇದ್ರಷ್ಟು. ಡೌನಲ್ಲಿ ಹೋಗ್ಬೇಕಾದ್ರೆ ಅಪ್ಪಲ್ಲಿ ಹತ್ಬೇಕಾದ್ರೆ ನಡೆಯುತ್ತೆ, ಡೌನಲ್ಲಿ ಹೋಗ್ಬೇಕಾದ್ರೆ ಡಬ್ಬಲ್ ಕೇರ್ಫುಲ್ ಆಗಿರಬೇಕು. ಅಪ್ಪಲ್ಲಿ ನಾವು ಆ್ಯಕ್ಸಿಲರೇಟ್ರ್ ಕೊಟ್ಟರೆ ಗಾಡಿ ಹೋಗ್ತಿರುತ್ತೆ, ಬಟ್ ಡೌನಲ್ಲಿ ನಾವು ಆ್ಯಕ್ಸಿಲರೇಟ್ರ್ ಕೊಟ್ಟಿಲ್ಲ ಅಂದರೂ ಗಾಡಿ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಡಬಲ್ ಕೇರ್ಫುಲ್ಲಾಗಿ ಇರಬೇಕು. ಈ ಥರ ವೀಕೆಂಡ್ ಬಂದರೆ ತುಂಬಾ ಕ್ರೌಡ್ ಇರುತ್ತೆ. ಸೊ ವಾಲ್ಪಾರೆಯಲ್ಲಿ ಸ್ಟೇಗಿ ಎಲ್ಲ ನೀವು ಫಸ್ಟೇ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬೈ ಎನಿ ಚಾನ್ಸ್ ವೀಕ್ ಡೇಸ್ ಆಪ್ಷನ್ ಇದೆ, ಬರ್ಬೋದು ಅನ್ನೋಂಗಿದ್ರೆ ತುಂಬ ಈಸಿಯಾಗಿ ಸಿಗುತ್ತೆ. ಬಂದುಬಿಟ್ಟೆ ಇಲ್ಲೇ ನೋಡ್ಕೋಬೋದು ಎಷ್ಟು ಕ್ರೌಡ್ ಹೋಗ್ತಾ ಇದೆ. ಆ್ಯಕ್ಚುಲಿ ಇವರೆಲ್ಲ ಇಷ್ಟು ಬೇಗ ಬರ್ತಾ ಇದ್ದಾರೆ ಅಂದರೆ ಆಲ್ರೆಡಿ ಸ್ವಲ್ಪ ಹತ್ತಿರದಿಂದನೇ ಬಂದಿದ್ದಾರೆ ಅನ್ಕೋತೀನಿ. ಸೊ ಅವರೆಲ್ಲ ಸ್ಟೇ ಆಗೇ ಆಗ್ತಾರೆ ಅಂತ ಏನೂ ಇಲ್ಲ, ಇನ್ನು ಮುಂದಕ್ಕೆ ಪ್ಲ್ಯಾನ್ ಹಾಕ್ಕೊಂಡು ಬಂದಿರ್ತಾರೆ. ಏನು ಚೆನ್ನಾಗಿ ಬರ್ತದೆ. ಸಿಕ್ಕಾಪಟ್ಟೆ ಬಟರ್ಫ್ಲೈಗಳು ಬಂದ್ಬಿಟ್ಟಿದೆ. ಈ ಕಡೆ ಆ್ಯಕ್ಚುಲಿ ಕ್ಯಾಮ್ರಾ ಕಾಣಿಸ್ತಿಲ್ಲ, ಆಪೋಸಿಟ್ ತುಂಬಾ ಇದೆ. ಚೆನ್ನಾಗಿ ಕಾಣುತ್ತೆ ಅಳಿಯೋ ಡ್ಯಾಮ್. ಕೆಳಗಡೆ ಅಲ್ಲಿ ನೀರ ಹತ್ರಕ್ಕೆ ಹೋಗ್ಬೋದು. ಇದರ ಫಾರೆಸ್ಟ್ ಅವರು ಇಲ್ಲೇ ಈ ಥರ ಜಂಕ್ಷನ್ಗಳಲ್ಲಿ ಮೇಯ್ನ್ ಎಲ್ಲಿ ವ್ಯೂ ಇದೆಯೋ ಅಲ್ಲೆಲ್ಲ ಇರ್ತಾರೆ. ಎವ್ರಿ ಟರ್ನಲ್ಲಿ ವ್ಯೂ ಇದೆ ಇದು. ಈ ವಾಲ್ಪಾರೆಗೆ ಬಂದರೆ ನೀವು ಫಸ್ಟು ಈ ಹಳಿಯ ಡ್ಯಾಮ್ ಕಡೆಯಿಂದ ಬಂದರೆ, ಅಂದರೆ ಟುವರ್ಡ್ಸ್ ಬೆಂಗಳೂರು ಕಡೆಯಿಂದ ಬಂದರೆ, ಇಲ್ಲಿ ಫಸ್ಟ್ ಈ ಥರ ಘಾಟ್ ಸಿಕ್ಬಿಡುತ್ತೆ, ಇಮ್ಮಿಡಿಯೇಟ್ ಕರ್ವು. ಅದಾದಮೇಲೆ ಪ್ಲೇನ್ ಬೆಟ್ಟದ ಮೇಲೆ ಸ್ವಲ್ಪ ಹೋಗ್ತೀರಾ, ಅದಾದಮೇಲೆ ಫುಲ್ ಮಿಸ್ಟ್ ಏರಿಯಾ ಟಿಪ್ಪಲ್ಲಿ. ತಿರ್ಗಾ ನೆಕ್ಸ್ಟು ಆ ಬೆಟ್ಟದ ಹಿಂದೆ ಸ್ವಲ್ಪ ಬೆಟ್ಟ ಇಳಿಬೇಕು, ಚಿಕ್ಕದಾಗಿ ಘಾಟು, ಕಾಡು ಎಸ್ಟೇಟು, ಅದಾದಮೇಲೆ ವಾಲ್ಪಾರೆ. ಸೊ ಸಕ್ಕದಾಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಎವ್ರಿ ಟೈಮು ನಿಮಗೆ ಏನು ಬೋರ್ ಆಗೋಲ್ಲ ವಾಲ್ಪಾರೆ ರೀಚ್ ಆಗೋವರೆಗೂ. ಎಲ್ಲ ವ್ಯೂನೂ ಸಕ್ಕದಾಗಿದೆ, ರೋಡು ಚೆನ್ನಾಗಿದೆ. ಸಗದಾಗಿತ್ತು, ನವಿಲು ರೋಡಲ್ಲೇ ಇದೆ. ಅದು ಗರಿ ಇರೋದು.
ಈಗ ಬಂದರೆ ಇಲ್ಲಿ ನೋಡಿ ಹೆವಿ ರಶ್ ಇದೆ. ವೀಕೆಂಡಲ್ಲಿ ರಶ್ ಇರುತ್ತೆ, ವೀಕ್ ಡೇನಲ್ಲಿ ಖಾಲಿ ಇತ್ತು ನಿನ್ನೆ. ಇವ್ರಿಗೆ ಟಿಕೆಟ್ ತೊಗೊಳೋದಕ್ಕೇ ಫುಲ್ ಟ್ರಾಫಿಕ್ ಮಾಡಿಬಿಡೋರು ಗುರು. ಒಬ್ಬರಿಗೆ 1 ಪರ್ಸನ್ಗೆ 20 ರೂಪಾಯಿ, ಒಂದು ಗಾಡಿಗೆ 50 ರೂಪಾಯಿ, ಪ್ಲಸ್ ಆ್ಯಕ್ಷನ್ ಕ್ಯಾಮ್ರಾ ಆ ಥರ ಎಲ್ಲ ಇದ್ದರೆ ಅದಕ್ಕೆ 30 ರೂಪಾಯಿ. ಸೊ 50, 30, 20. ನಿನ್ನೆ ನಾನು ಕೊಟ್ಟದ್ದು 100 ರೂಪಾಯಿ. ಇಲ್ಲಿ ಯಾಕೆ ಇಷ್ಟು ರಶ್ ಆಗಿದೆ ಅಂದರೆ, ಓ ಮೈ ಗಾಡ್, ಖಾಲಿ ಇತ್ತು ಗುರು ನಿನ್ನೆ ಬಂದಾಗ. ಸೊ ವೀಕೆಂಡ್ ಬಂದಾಗ ನೋಡಿ ಸ್ವಲ್ಪ ಬೇಗ ಬನ್ನಿ, ಇಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಬಸ್ಸು ಹಿಂದೆ ಬರಬೇಕು ಗುರು, ನೀನು ಯಾಕೆ ಮುಂದೆ ಬಂದಿದ್ದು? ಆ್ಯಕ್ಚುಲಿ ಬಸ್ಸಿಗೆ ಟಿಕೆಟ್ ಇಲ್ಲ ಅನಿಸುತ್ತೆ. ಸೊ ಈ ಟಿ ಟಿಗಳು ಕಾರ್ಗಳಿಗೆ ತೊಗೋಬೇಕು. ಈ ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೆ ಒಂದೇ ದಾರಿ, ಇಲ್ಲೂ ಚಿಕ್ಕದಾಗಿ ಫಾಸ್ಟಾಗಿ ಮಾಡಿಬಿಡ್ಬೇಕು. ಬಂದಿದ್ದು ಹೋಗ್ತಾ ಇರುತ್ತೆ. ಇಲ್ಲಿ ಹೆಂಗೆ ಮಾಡ್ತೀಯಾರಂದರೆ, ಗಾಡಿ ನಿಲ್ಲಿಸಿ ಇಳಿದು ಹೋಗಿ ಟಿಕೆಟ್ ತೊಗೊಂಡು ಅಲ್ಲಿ ಗಾಡಿ ನಂಬರ್ನ ಮೆನ್ಷನ್ ಮಾಡಿ ಬರಬೇಕು. ಲಾಸ್ಟ್ 4 ಡಿಜಿಟ್ ಆಫ್ ದ ವೆಹಿಕಲ್ ನಂಬರ್ ಅಲ್ಲಿ ಕೊಡಬೇಕು. ನಾನು ಹಾಗಿದ್ರೆ ಇಲ್ಲಿ ನೋಡ್ತೀನಿ, ಈ ಹಳೆಯ ಡ್ಯಾಮ್ಗೆ ಕ್ರೌಡ್ ಇತ್ತು ಅಂದರೆ ಐ ವಿಲ್ ನಾಟ್ ಸ್ಟಾಪ್. ಅದೆಲ್ಲ ಇನ್ನೊಂದು ಸರಿ ಬರುವಂಥ ಜಾಗ, ಫ್ಯಾಮಿಲಿ ಜೊತೆ ಬರ್ಬೋದು. 8 ಗಂಟೆ ಆಯಿತು ಗುರು, 8 ಗಂಟೆಗೆ ಬಿಟ್ಟಿದ್ದಕ್ಕೆ ಇಳಿಬೇಕಾದ್ರೆ 2 ಅವರ್ ಆಯಿತು. ಸ್ಟಾಪ್ ಕಡಿಮೆ ಆಯಿತು. 8 ಗಂಟೆಗೆ ಬಿಟ್ಟಿದ್ದಕ್ಕೆ 10 ಗಂಟೆ ಆಯಿತು ಕೆಳಗೆ ಇಲ್ಲಿ ಬರೋಷ್ಟು. ತುಂಬ ಕಡಿಮೆ ಸ್ಟಾಪ್ ಕೊಟ್ಟೆ, ಬಿಕಾಸ್ ಆಲ್ರೆಡಿ ನೆನ್ನೆ ಎಲ್ಲ ಸ್ಟಾಪ್ ಕೊಟ್ಟಿದ್ದೆ ಅಂತ. ಅಲ್ಲಿ ಹೆವಿ ಕ್ರೌಡು ಗುರು. ಅಲ್ಲಿ ಹೋಗೋದಂಗೆ ಅಲ್ಲೇನೋ ದಾರಿ ಇದೆ, ಬನ್ನಿ ನೋಡ್ಕೊಂಬರೋಣ. ನಾನು ನೀರಿಗೆ ಇಳಿಯಲ್ಲ, ಇಲ್ಲೊಂದು ಬಸ್ ಹೋಗ. ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿದೆ, ಚಿಕ್ಕ ರೋಡಲ್ಲ. ಓಹೋ, ಇಲ್ಲಿ ನೀರಲ್ಲಿ ಆಡೋಕ್ಕೆ ಅಂತಲೇ ಇಲ್ಲೆಲ್ಲ ಇದೆ ಗುರು. ಟವಲ್ಲು, ಶಾರ್ಟ್ಸು ಎಲ್ಲ ಹಾಕ್ಕೊಂಡು ಆರಾಮಾಗಿ ಇಳಿಬೋದು. ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ವಲ್ಲ. ನೀರಿರೋದು ಈ ಕಡೆ, ನಾವು ಈ ಕಡೆ ಹೋಗೋಣ. ನಾನೇನು ಇಳಿಯಲ್ಲ, ಬರೀ ಹೆಂಗೆ ಆಡ್ತಿದ್ದಾರೆ, ಎಷ್ಟು ಸೇಫ್ ಅಂತ ನೋಡ್ಕೊಂಡು ಹೋಗೋಣ. ಇವಾಗ ನೆಕ್ಸ್ಟ್ ಟೈಮ್ ಬಂದಾಗ ಇಳಿಬೇಕೋ ಬೇಡವೋ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇಳಿಬೋದು, ಅದು ಏನಲ್ಲ ಇಳಿಯೋರಲ್ಲ. ಅದೇ ಇಲ್ಲಿ ಮುಂದೆ ಈ ಕಡೆ ಹೋಗಿ ಅಲ್ಲಿ ಇಳಿಬೋದು. ನೀರು ಆ್ಯಕ್ಚುಲಿ ಚೆನ್ನಾಗಿದೆ. ಈ ಜಂಕ್ಷನ್ ಎಲ್ಲರಿಗೂ ಆಟಾಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಪಾಪನ ಕರ್ಕೊಂಬಂದಿದ್ರೆ ಇಲ್ಲೊಂಚೂರು ಇಳಿಬೋದು. ಅಂದರೆ ಹುಷಾರಾಗಿ ಸೇಫಾಗಿ ಇಟ್ಕೊಂಡು ಆಡಿಸ್ಬೇಕು. ಬಟ್ ಚೆನ್ನಾಗಿದೆ. ಈಗ ಕಾಡು ಸೆಕ್ಷನ್ ಎಲ್ಲ ಮುಗೀತು. ಕಾಡು, ಬೆಟ್ಟ ಎಲ್ಲ ಸೆಕ್ಷನ್ನು ಮುಗಿದೋಯ್ತು. ಈಗ ಇರೋದು ಒಂದೇ ಮೈನ್ ರೋಡು, ಹೈವೇ. ಇಲ್ಲಿ ನೋಡಿ ಹೆಸರು ಹಿಂಗಿದೆ, ಮಾರುತಮ್ ಹೋಲಿಸ್ಟಿಕ್ ವೆಲ್ನೆಸ್. ಅದು ಬಿಲ್ಡಿಂಗ್ ಏನು ಕ್ರೇಜಿ ಆಗಿದೆ ಗೊತ್ತಾ? ಐಶ್ವರ್ಯ ಸೊ ಹೋಲಿಸ್ಟಿಕ್ ವೆಲ್ನೆಸ್ಸು, ಧ್ಯಾನ ಎಲ್ಲ ಮಾಡಿ ಮೋಸ್ಟ್ಲಿ ಮನಃಶಾಂತಿ ಸಿಗ್ಬೋದು ಅನಿಸುತ್ತೆ. ಆ ಬಿಲ್ಡಿಂಗ್ ಇದ್ದಿದ್ದು ಇದೇ ಸಮಂತೂರ್ ಊರ ಹೆಸರು. ನಾನೊಂದು ಅರ್ಧ ಗಂಟೆಯಿಂದ ಹೋಟ್ಲು ಹುಡುಕ್ತಾ ಇದ್ದೀನಿ ಏನಾರ ತಿನ್ನೋಣ ಅಂತ, ಎಲ್ಲೂ ಸಿಗ್ತಾ ಇಲ್ಲ. ಪೊಲ್ಲಾಚಿ ಇನ್ನೊಂದು 7 ಕಿಲೋಮೀಟ್ರ್ ಇದೆ. ಪೊಲ್ಲಾಚಿ ಸ್ವಲ್ಪ ದೊಡ್ಡ ಸಿಟಿ, ಅಲ್ಲೇ ಹೋಗಿ ಮಾಡೋಣ. 10:30 ಆಯಿತು ಗುರು ಟೈಮು. ಇಡ್ಲಿ ವಡೆ ತಿನ್ನೋಣ, ಹೋಟೆಲ್ ನಾರ್ಮಲ್ ಆಗಿದೆ ಅಂತ ಬಂದೆ. ಅಂದರೆ ಇಡ್ಲಿ ವಡೆನೇ ಇಲ್ಲ, ದೋಸೆ ಒಂದೇ ಇರೋದು ಅಂತ ದೋಸೆ ತೊಗೊಂಡಿದ್ದೀನಿ. ಏನಂದರೆ ಈ ಹೋಟೆಲ್ ಇದೆಯಲ್ಲ ಎಲ್ಲ ಇರುತ್ತೆ ಅಂದ್ಕೊಂಡು ಜಾಕೆಟೆಲ್ಲ ತೆಗ್ದಿಟ್ಬಿಟ್ಟೆ. ಬೇರೆ ಕಡೆ ಹೋಗಬೇಕು ಅಂದರೆ ತಿರ್ಗಾ ಹಾಕ್ಕೋಬೇಕು, ತಿರ್ಗಾ ಅಲ್ಲೋಗಿ ತೆಗಿಬೇಕು. ಸೊ ಏನಿದೆಯೋ ಅದನ್ನು ತಿನ್ಕೊಂಡು ಹೋಗೋಣ ಅಂತ ದೋಸೆ ಆರ್ಡ್ರ್ ಮಾಡಿದೆ. ಮಾಡಿದ್ರೆ ದೋಸೆ ಹಿಂಗೆ ಬಂದಿದೆ ನೋಡಿ, ಪಿರಮಿಡ್ ದೋಸೆ. ಆ ಯೆಲ್ಲೋ ಕಲರ್ ಬಸ್ಸವನು ತುಂಬ ರ್ಯಾಶಾಗಿ ಓಡಿಸ್ತಾ ಇದ್ದಾನೆ. ಅವಾಗಿಂದ 2 ಕಾರ್ಗೆ ಟಕ್ಕರ್ ಕೊಟ್ಟಿದ್ದಾನೆ. ಆ ಥರ ಯಾವ್ದಾರ ಬಸ್ಸು, ಲಾರಿ ಕಾಣಿಸಿದ್ರೆ ಹೈವೇಲಿ ಸಾಧ್ಯವಾದಷ್ಟು ಅದರಿಂದ ದೂರ ಇದ್ಬಿಡಿ. ಸ್ಪೆಷಲಿ ವೆನ್ ಯು ಆರ್ ಇನ್ 2 ವೀಲರ್. ಟೈಮ್ ಇವಾಗ ಎಕ್ಸಾಕ್ಟಾಗಿ 1 ಗಂಟೆ. ಸೊ ಓವರಾಲ್
ನಿನ್ನೆ ಟ್ರಿಪ್ ಶುರು ಆದಾಗಿಂದ 597 ಕಿಲೋಮೀಟ್ರು ಟ್ರಾವೆಲ್ ಮಾಡಿರೋದು. ಇನ್ನು 259 ಕಿಲೋಮೀಟ್ರ್ ಹೋಗಬೇಕು. 5 ಮಿನಿಟ್ ತೋರಿಸ್ತಾ ಇದೆ. 18:25 ಅಂತ ಹೋಗುತ್ತೆ. Kia EV6 ವಿತ್ ಲಗೇಜ್ ಮೌಂಟು. ಆಲ್ರೆಡಿ ಗುಡ್ ಸ್ಪೇಸ್ ಇದೆ. ಕಮ್ ಡಿಸ್ಪ್ಲೇ ರಿಪೇರಿ ಮಾಡ್ತಾ ಇದ್ದಾರೆ. ಗೊತ್ತಾಗ್ತಾ ಇಲ್ಲ. ಎಲ್ಲ ಅಲ್ಲಿ ಡಿವೈಡ್ರ್ ತೋರಿಸ್ತಾ ಇದ್ದಾರೆ. ಆ ಡಿವೈಡ್ರಿಗೆ ಬಂದು ಹೊಡೆದಿದ್ದಾನೆ ಮೋಸ್ಟ್ಲಿ. ಯಾವುದು TN ತಮಿಳ್ನಾಡು ಕಡೆನ ಗೊತ್ತಿಲ್ಲ. ಅಲ್ಲಿ ಯಾವುದೇ ರೀತಿ ಯಾವ ಹುಡುಗ ಬಿದ್ದಿದ್ದು ಏನು ಏನೂ ಇರಲಿಲ್ಲ. ಆಲ್ರೆಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ನಿಲ್ಸಿಲ್ಲ, ಬಂದ್ಬಿಟ್ಟೆ. ಈ ಥರ ಗಾಡಿ ನಿಲ್ಲಿಸಿ ನಾವು ಹಿಂಗೆ ನಿಂತ್ಕೊಂಡ್ರೆ ತಿರುಗಿ ನಮ್ಮನ್ನ ಕೇಳ್ತಾರೆ ಎಲ್ಲರಲ್ಲಿ, ಹೆಂಗಕ್ಕ ಬಂದವನ, ನೀವೇ ಹಿಂಗೆ ಓಡಿಸೋದು ಹಂಗೆ ಓಡಿಸೋದು. ಕ್ಯಾಮ್ರಾಗೆ ಕಾಣಿಸ್ತಾ ಇದ್ದಿಲ್ಲ ಗೊತ್ತಿಲ್ಲ, ಬಟ್ ಅಲ್ಲ ಫುಲ್ಲು ಕ್ಲೌಡು ನಿಂತ್ಕೊಂಡ್ಬಿಟ್ಟಿದೆ. ಫುಲ್ ಕಪ್ಪು ಮೋಡ. ಮೋಸ್ಟ್ಲಿ ಮಳೆ ಅನಿಸುತ್ತೆ. ಇನ್ನು ಸ್ವಲ್ಪ ದೂರ ಹೋಗಿ ನೋಡ್ತೀನಿ, ಬಿಕಾಸ್ ಇಲ್ಲಿ ಇಷ್ಟೊಂದು ಬಿಸಿಲಿದೆ. ಹಾಗೆ ಮಳೆ ಅನಿಸಿದ್ರೆ ಗಾಡಿ ತಿರುಗಿ ಹಾಕಿ ಫಸ್ಟು ರೈನ್ ಗೇರ್ಸ್ ಎಲ್ಲ ಕಂಪ್ಲೀಟಾಗಿ ಹಾಕೊಂಬರೋಣ. ಅದು ಲಾರಿ ಇಡ್ಲಿ ಉಷ್ಟಾಗಿದೆ ನೋಡಿ. ಲೋಡು ಕ್ಲೀನ್ ಮಾಡ್ಕೊತಾರೆ. ಈಗ ರೀಸೆಂಟಾಗಿ ಆಗಿರೋದು ಇಲ್ಲೇ. ಮಳೆ ಫುಲ್ಲು ಬ್ಲಾಸ್ಟಿಂಗ್ ಇರೋ ನೋಡ್ರಿ. ಈ ವಾಟರ್ ಫಾಲ್ಸಲ್ಲೇ ಹೋಗ್ಬೇಕಂತ. ಇದು ಹಾರಿಸ್ಕೊಂಡು ಇಲ್ಲಿ ನೋಡಿ. ಇದು ಟೋಲಲ್ಲಿದೆ. ಫಸ್ಟ್ ಟೈಮ್ ಇದು ಕ್ರಾಸ್ ಆಗ್ತಿರೋದು ನೋಡ್ತಿರೋದು. ಎಷ್ಟು ಸ್ಲೋ ಆಗಬೇಕು. ಏನಿದೆ ಗೊತ್ತಿಲ್ಲ. ಅಯ್ಯೋ ಮಳೆ ಬಂದಿದ್ದು ಲಾರಿಯವ್ರದ್ದು ಅಬ್ಬರ ಆಗೋಯ್ತು. ಈ ಲಾರಿ ಅಂತೂ ಈ ಟ್ಯಾಂಕರು ಸಿಕ್ಕಾಪಟ್ಟೆ ಹೊಡ್ತವನೆ. ಸುಮ್ಮನೆ ಬಿಡ್ಡ ಓಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ. ಇಲ್ಲೆಲ್ಲ ಅಪ್ಪು ಬಂತು ಅಂತ ಸ್ಲೋ ಆಗೋನೆ. ಡೌನಲ್ಲಿ ನೋಡ್ಕೊಳ್ಳಿ ಬೇಕಾರೆ ಈಗ ಹೋಗ್ತಾನೆ. ಇದ್ರೆ ಬಂದಾಗಂತ ನಾವು ಇದ್ರೆ ಗೊತ್ತಾಗಲ್ಲ. ಇವಾಗೊಂದು ಕ್ರೇಜಿ ಎಡವಟ್ಟಾಯಿತು. ನಾನು ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಅಂದ್ಬಿಟ್ಟು ಇದೊಂದು ಟೀ ಅಂಗಡಿ ಹತ್ರ ನಿಲ್ಲಿಸಿದೆ. ಅಲ್ಲಿ ಇನ್ನೂ ಗಾಡಿನ ಲಗೇಜ್ ಇಲ್ಲ ನೋಡಿ, ಎಲ್ಲೂ ಬಿದ್ದೋಗಿಲ್ಲ ಇದೆ. ಬಂದು ಇಲ್ಲಿ ಕಾಫಿ ಕುಡಿದು ಸ್ವಲ್ಪ ಬೆಚ್ಚಗಿದ್ದೇ ಬಿಡು. ನಾವು ಈ ಥರ ಬ್ಯಾಗ್ನ ನಾರ್ಮಲ್ ಕಾಲೇಜ್ ಬ್ಯಾಗ್ ಇದು, ಇದರಲ್ಲಿರೋ ಕವರ್ನ ವಾಟರ್ ಪ್ರೂಫ್ ಅಂತ ನಂಬ್ಕೊತೀವಲ್ಲ, ಅದು ತಪ್ಪು. ಇದು ಬರೀ ವಾಟರ್ ರೆಸಿಸ್ಟೆನ್ಸು.
ನಾನು ನೋಡ್ತೀನಿ ಫುಲ್ಲು ಒಳಗೆಲ್ಲ ಬಟ್ಟೆ ಒದ್ದಾಗ್ಬಿಟ್ಟಿದೆ. ಲ್ಯಾಪ್ಟಾಪ್ ಬೇರೆ ಇದೆ ಗುರು, ಆ ಲ್ಯಾಪ್ಟಾಪು ಬ್ಯಾಕ್ ಕವರ್ ಬೇರೆ ಪ್ರಾಬ್ಲಮ್ಮು, ಓಪನ್ ಆಗಿಬಿಟ್ಟಿದೆ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ತೊಗೊಂಡೋಗಿದ್ದೆ ಫುಟೇಜ್ ಕಾಪಿ ಮಾಡೋಕ್ಕಂತ. ಸೊ ಇಲ್ಲಿ ಬಂದು ನಿಲ್ಲಿಸಿ ತೆಗೆದು ಆನ್ ಮಾಡಿದೆ, ಲ್ಯಾಪ್ಟಾಪ್ ಏನೋ ಆನ್ ಆಯಿತು. ಇಲ್ಲಿ ಟೀ ಶಾಪಲ್ಲಿ ಇವ್ರ ಹತ್ರನೇ ಒಂದು ದೊಡ್ಡ ಪ್ಲಾಸ್ಟಿಕ್ ಕವರ್ ತೊಗೊಂಡು ಲ್ಯಾಪ್ಟಾಪ್ನ ರ್ಯಾಪ್ ಮಾಡಿ ಒಳಗೆ ಹಾಕಿ ಇಟ್ಟಿದ್ದೀನಿ. ಸೊ ಒಂದೊಂದು ರೈಡ್ ಹೋದಾಗೂ ಒಂದೊಂದು ಹೊಸದು ಗೊತ್ತಾಗುತ್ತೆ ನೋಡಿ. ನಾನು ಇದು ನಿಜ ಫುಲ್ ವಾಟರ್ ಪ್ರೂಫ್ ಅಂದ್ಕೊಂಡು ಈಗ ಮತ್ತೆ ರೈಡ್ ಹೋಗೋನಿದ್ದೆ. ಗಾಡಿ ತೆಗಿಯೋಕೆ ಹೋಗಿ ಸುಮ್ಮನೆ ನೋಡಿದೆ ಮಿಸ್ಸಾಗಿ, ಒಳಗಡೆ ಲೇಯರೆಲ್ಲ ಫುಲ್ ಒದ್ದೆ ಆಗಿಬಿಟ್ಟಿದೆ. ಅದಕ್ಕೆ ನೀವು ಏನಾದರೂ ಕಾಲೇಜ್ ಬ್ಯಾಗಿಗೆ ಈ ಥರ ಕವರ್ ಇರೋದನ್ನ ಏನಾರು ತೊಗೊಂಡು ಮಳೇಲಿ ಆಚೆ ಹೋಗೋದಿದ್ರೆ ಮೇಕ್ ಶ್ಯೂರ್ ಅದು ಬರೀ ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ, ವಾಟರ್ ಪ್ರೂಫ್ ಇರೋಲ್ಲ. ಇಲ್ಲೊಂದು ದೊಡ್ಡ ವಾಟರ್ ಕ್ರಾಸಿಂಗ್ ಇದೆ ನೋಡಿ, ರೇಲ್ ಹೊಡಾಕೋದಂಗೆ ಆಗೋದು. ಕೋಳಿ ಪಿಳ್ಳೆ ಕ್ರೇಜಿ ಮಳೆ ಗುರು, ಎಲ್ಲ ಕಡೆ ಫುಲ್ ಮಳೆ. ಮೋಸ್ಟ್ಲಿ ಅವ್ರ ಗಾಡಿದು ಇಲ್ಲಿ ತಳ್ಕೊಂಡು ಹೋಗ್ತಿದಾರಲ್ಲ, ವಾಟರ್ ಕ್ರಾಸಲ್ಲಿ ಬಂದರು, ಸೈಲೆನ್ಸರ್ಗೆ ನೀರು ಹೋಯ್ತೋ ಏನಾಯ್ತೋ, ಅವ್ರ ಗಾಡಿನ ಓಡಿಸ್ತಾರಲ್ಲ ತಳ್ಕೊಂಡು ಹೋಗ್ತಿದ್ದಾರೆ. ಫುಲ್ ಬ್ಲಾಕು, ಇಲ್ಲ ಲಾರಿ ಬರೋಕ್ಕೆ ಆಗಲ್ಲ. ಅಲ್ಲಿ ನೋಡಿ ಮಳೆ, ಎಂಥ ಮಳೆ ಇದು, ಎಂಥ ಟ್ರಾಫಿಕ್ ಗುರು ಬೆಂಗಳೂರು. ಎಲ್ಲಿಂದನೋ ಬಂದ್ಬಿಡ್ಬೋದು, ಸಾಕಾಗೋಯ್ತು. ಎಲ್ಲ ಟ್ರಾಫಿಕ್ ಮುಗಿಸ್ಕೊಂಡು ಬರೋಷ್ಟು. ಇನ್ನೂ ಟ್ರಾಫಿಕ್ಕೆ ಇನ್ನೂ 3/4 ಗಂಟೆ ಬೇಕು, ಇರೋದೆಷ್ಟು 13 ಕಿಲೋಮೀಟ್ರ್ ನಮ್ಮ ಮನೆಗೆ. ಆಯಿತು 6:30ಗೆ ಬರಬೇಕಾದನು, 8:45 ಬೆಳಗ್ಗೆ 8 ಗಂಟೆಗೆ ಹೊರಟಿದ್ದು. ಕ್ರೇಜಿ ನೋಡಿ ಮಾಗಡಿ ರೋಡಲ್ಲಿ. ಅಯ್ಯೋ ಇಷ್ಟೊತ್ತರೆಗೂ ಲೈಟ್ ಆನ್ ಆಗಿತ್ತಲ್ಲ ಗುರು, ಪಟ್ಟಂತ ಹೋಗಿತ್ತಾ? ಮೇಲ್ಗಡೆ ಇದೆಯಲ್ಲ ಅದೆಲ್ಲ ಲೈಟು ಇದೆ. ಈಗ ಜಸ್ಟು ನನ್ನ ಕ್ಯಾಮ್ರಾ ಆನ್ ಮಾಡೋಷ್ಟು ಆಫ್ ಮಾಡಿಬಿಟ್ರು. ಫೈನಲಿ ಮನೆ ಹತ್ರ ಬಂದಿದ್ದೀವಿ. ಆಲ್ಮೋಸ್ಟ್ ಮನೆ ರೀಚ್ದು. ಕಿಲೋಮೀಟ್ರ್ ನೋಡ್ಬೋದು 874.1 20:59 9 ಗಂಟೆ. ಹೆಂಗಿತ್ತು? ಚೆನ್ನಾಗಿತ್ತು ವಾಲ್ಪಾರೆ ಜರ್ನಿ. ನಿಮಗೇನಾದರೂ ಈ ಜರ್ನಿ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ವಾಲ್ಪಾರೆ ಜರ್ನಿ ಮಾಡಿದರೆ ಅಥವಾ ಮಾಡೋರಿದ್ದರೆ ಈ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಟ್ರೇಡಿಂಗ್ ಆ್ಯಂಡ್ ರೈಡಿಂಗ್ ಜರ್ನೀಸ್ ಬರ್ತಾನೆ ಇರುತ್ತೆ. ಸೊ ಮೇಕ್ ಶ್ಯೂರ್ ಯು ಪ್ರೆಸ್ ಬೆಲ್ ಐಕನ್ ಸೊ ದಟ್ ಯು ವಿಲ್ ಗೆಟ್ ಅ ನೋಟಿಫಿಕೇಷನ್. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.